ಯೆಹೋವನ ಪರ್ವತವನ್ನು ಹಕ್ಕತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ತ್ರೈಕ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಈ ಬೆಳಗಿನ ಆರಾಧನೆಗೆ ಆಹ್ವಾನ ಮಾಡುತ್ತೇವೆ. ಬನ್ನಿರಿ, ದೇವರನ್ನು ಆರಾಧಿಸುವ. ಪ್ರಾರ್ಥನೆ ಮಾಡೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ಯೇಸು ಸ್ವಾಮಿಯಲ್ಲಿ ಭೂಪರ ಲೋಕಗಳ ಒಡೆಯನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ಅನುಗ್ರಹಿಸಿ ಕೊಟ್ಟಿರುವ ಈ ಪವಿತ್ರವಾದ ದಿವಸದಂದು ನಿನ್ನನ್ನು ಆರಾಧಿಸಲು, ಘನಪಡಿಸಲು ಈ ಸಾಮೂಹಿಕ ಮಾಧ್ಯಮದ ಮೂಲಕ ನಾವೆಲ್ಲರೂ ಸೇರಿ ಬಂದಿದ್ದೇವೆ ಸ್ವಾಮಿ. ಹೌದು ಕರ್ತನೇ, ನಮ್ಮ ಜೀವಿತಗಳನ್ನು ಕಾಯುವಂಥ ದೇವರೇ, ನಿನ್ನ ನಾಮವನ್ನು ವಂದಿಸುತ್ತಾ ಭಜಿಸುತ್ತಾ ನೀನು ನಮ್ಮ ಜೀವಮಾನದಲ್ಲಿ ಮಾಡಿರುವ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೇ, ಕಳೆದ ವಾರವಿಡೀ ನಮ್ಮೊಂದಿಗಿದ್ದು ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡುಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಪಾರು ಮಾಡಿ ಆರೋಗ್ಯ ಸುಕ್ಷೇಮದಿಂದಲೂ ಜ್ಞಾನ ವಿವೇಕದಿಂದಲೂ ನಮ್ಮ ಜೀವಿತಗಳನ್ನು ಸಮೃದ್ಧಿಗೊಳಿಸಿ ಇದುವರೆಗೆ ನಮ್ಮನ್ನು ಕರೆ ತಂದಿರುವುದಕ್ಕಾಗಿ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ಈ ದಿವಸದಂದು ಸ್ವಾಮಿ, ನಿನ್ನ ಕೃಪೆಯನ್ನು ಯಾಚಿಸಿ ನಿನ್ನ ನಾಮವನ್ನು ಕೊಂಡಾಡುವಾಗ ನಾವಿರುವಂಥ ಸ್ಥಳಗಳಲ್ಲಿಯೇ ನಿನ್ನ ಪ್ರಸನ್ನತೆಯನ್ನು ಅನುಗ್ರಹ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು. ನೀನೇ ನನ್ನ ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಟ್ಟು ಈ ಆರಾಧನೆಯ ಆದಿಯೂ ಅಂತ್ಯವೂ ಆಗಿದ್ದು ಈ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬೊಬ್ಬರನ್ನು ಹರಸಿ ಮುನ್ನಡೆಸಬೇಕೆಂದು ಯೇಸುವಿನ ಪವಿತ್ರವಾದ ನಾಮದಲ್ಲಿ ಬೇಡಿ ಬರುತ್ತೇವೆ ತಂದೆಯೇ, ಆಮೇನ್. ದೇವರ ಘನಕ್ಕಾಗಿ ನಾವೆಲ್ಲರೂ ಒಂದು ಸಂಗೀತವನ್ನು ಹಾಡೋಣ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸುಮಾರು 2.5 ತಿಂಗಳಿನಿಂದ ಈ ಸಾಮೂಹಿಕ ಮಾಧ್ಯಮದ ಮೂಲಕ ನಿಮ್ಮೊಟ್ಟಿಗೆ ಸೇರಿ ದೇವರನ್ನು ಆರಾಧಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ. ನಾವು ಒಂದಾಗಿ ದೇವಾಲಯದಲ್ಲಿ ಸೇರಿ ಬರಲು ಸಾಧ್ಯವಾಗದೇ ಇದ್ದರೂ ಸಹ ಈ ರೀತಿಯ ಸಾಮೂಹಿಕ ಮಾಧ್ಯಮದ ಮೂಲಕ ದೇವರು ನಮ್ಮನ್ನು ಒಟ್ಟಾಗಿ ಕರೆತಂದು ಆತನನ್ನು ಆರಾಧಿಸಲು, ಘನಪಡಿಸಲು, ಆತನ ವಾಕ್ಯವನ್ನು ಧ್ಯಾನಿಸಲು ನಮಗೆ ಕೊಟ್ಟಿರುವಂಥ ಈ ಅವಕಾಶಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಹೌದು ಪ್ರಿಯರೇ,
ಈ ದಿನದ ಧ್ಯಾನಕ್ಕೆ ನಮ್ಮ ಮುಂದೆ ಇರುವ ಮುಖ್ಯ ಪ್ರಸ್ತಾಪ ಪೀಪಲ್ ಆಫ್ ಗಾಡ್, ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ದೇವ ಜನರು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ. ಇದೊಂದು ವಿಶೇಷವಾದಂಥ ಒಂದು ಪ್ರಸ್ತಾಪ ಪ್ರಿಯರೇ. ನಾವು ಸಾಮಾನ್ಯವಾದಂಥ ಜನರಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ, ದೇವ ಜನರಾಗಿದ್ದೇವೆ. ವಿ ಆರ್ ದ ಪೀಪಲ್ ಆಫ್ ಗಾಡ್. ನಮಗೆ ಒಂದು ಅಸ್ತಿತ್ವವನ್ನು, ನಮ್ಮ ಜೀವನಕ್ಕೆ ಒಂದು ಅಸ್ತಿಮೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಜನರನ್ನು ಎರಡು ರೀತಿಯಲ್ಲಿ ನಾವು ನೋಡುತ್ತೇವೆ. ಅದರಲ್ಲಿಯೂ ಗ್ರೀಕ್ ಭಾಷೆಯಲ್ಲಿ ಒಕ್ಲೋಸ್ ಮತ್ತು ಲಾವೋಸ್ ಎನ್ನುವಂಥ ಎರಡು ರೀತಿಯಲ್ಲಿ ಜನರ ವಿಚಾರವಾಗಿ ಹೊಸ ಒಡಂಬಡಿಕೆ ತೋರಿಸಿಕೊಡುವಂಥದ್ದು. ಈ ಒಕ್ಲೋಸ್ ಎನ್ನುವಂಥದ್ದು ಅದು ಬಹಳ ಸಾಮಾನ್ಯವಾದಂಥ ಜನರು, ಗುಂಪಿನಲ್ಲಿ ಸೇರಿ ಬರುವಂಥ ಜನರು, ಯಾವ ಉದ್ದೇಶವೂ ಇಲ್ಲದೆ ಇರುವಂಥ ಒಂದು ಜನರನ್ನು ಪ್ರತಿನಿಧಿಸುವಂಥ ಒಂದು ಪದವಾಗಿದೆ. ಆದರೆ ಲಾವೋಸ್ ಎನ್ನುವಂಥ ಪದವನ್ನು ಉಪಯೋಗ ಮಾಡುವಾಗ ಪ್ರತ್ಯೇಕವಾಗಿ ಆರಿಸಲ್ಪಟ್ಟಂಥ ಜನರು, ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿರುವಂಥ ಜನರನ್ನು ಪ್ರತಿನಿಧಿಸುವಂಥ ಆ ಒಂದು ಶಬ್ದವನ್ನೇ ಲಾವೋಸ್ ಎಂಬುದಾಗಿ ನಾವು ಗ್ರೀಕ್ ಭಾಷೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಹಾಗಾದರೆ ಪೀಪಲ್ ಆಫ್ ಗಾಡ್ ಎಂಬುದಾಗಿ ಹೇಳುವಾಗ, ದೇವ ಜನರೆಂಬುದಾಗಿ ಕರೆಯುವಾಗ, ಹೌದು ಪ್ರಿಯರೇ, ದೇವರು ನಮ್ಮೆಲ್ಲರಿಗೆ ಒಂದು ಅಸ್ತಿತ್ವವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. God has embraced us as his own people. ನೀವು ನನ್ನ ಪ್ರಜೆಗಳು, ನಾನು ನಿಮ್ಮ ದೇವರು ಎಂಬುದಾಗಿ ಹೇಳುವುದರ ಮೂಲಕ ನಮ್ಮನ್ನು ತನ್ನ ಮಕ್ಕಳೆಂದು ಅಂಗೀಕರಿಸಿ, ತನ್ನ ಜನರೆಂದು ಅಂಗೀಕರಿಸಿ ಈ ಲೋಕದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾ ಇದ್ದಾನೆ. ಪ್ರಿಯರೇ, ಇಷ್ಟೊಂದು ವಿಶೇಷವಾದಂಥ ಒಂದು ಭಾಗ್ಯವನ್ನು ನಾವು ದೇವರಿಂದ ಪಡೆದುಕೊಂಡಿದ್ದೇವೆ. ಈ ಭಾಗ್ಯವೆನ್ನುವಂಥದ್ದು ಅಲ್ಲಿಗೆ ನಿಲ್ಲೋದಿಲ್ಲ. ಇಂದಿನ ಪ್ರಸ್ತಾಪವನ್ನು ನಾವು ಧ್ಯಾನ ಮಾಡುವಾಗ ನಾವು ನೋಡುತ್ತೇವೆ, ನಾವು ಬರೀ ದೇವ ಜನರು ಮಾತ್ರವಲ್ಲ, ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ಸಾಮಾನ್ಯವಾಗಿ ರಾಯಭಾರಿಗಳು ಯಾರು? ಹೂ ಆರ್ ದಿ ಅಂಬಾಸಿಡರ್ಸ್ ಎಂಬುದಾಗಿ ನೋಡುವಾಗ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕಳುಹಿಸಲ್ಪಟ್ಟು ಆ ಒಂದು ದೇಶದಲ್ಲಿ ತಮ್ಮ ದೇಶದ ಒಂದು ಸಂಪ್ರದಾಯವನ್ನು, ಸಂಸ್ಕೃತಿಯನ್ನು, ತಮ್ಮ ದೇಶದ ಒಂದು ಪ್ರತಿನಿಧಿಯಾಗಿ ಮತ್ತೊಂದು ದೇಶದಲ್ಲಿ ಪ್ರತಿಬಿಂಬಿಸುವಂಥದ್ದೇ ರಾಯಭಾರಿಯ ಕೆಲಸವಾಗಿರುತ್ತದೆ. ಈಗ ಭಾರತ ದೇಶದಿಂದ ಅನೇಕ ರಾಯಭಾರಿಗಳನ್ನು ಇನ್ನಿತರೆ ದೇಶಗಳಿಗೆ ಕಳುಹಿಸಿಕೊಡುತ್ತಾರೆ. ಪ್ರತಿಯೊಂದೊಂದು ದೇಶದಲ್ಲಿಯೂ ದೆರ್ ಇಸ್ ಅನ್ ಎಂಬಸಿ, ಒಂದು ದೇಶದ ಆ ಒಂದು ಆಡಳಿತ, ಆ ಒಂದು ಕೇಂದ್ರವೆಂಬುದಾಗಿ ನಾವು ನೋಡುತ್ತೇವೆ. ಆ ಪ್ರತಿಯೊಂದೊಂದು ಕೇಂದ್ರದಲ್ಲಿಯೂ ಈ ನಮ್ಮ ಭಾರತ ದೇಶದಿಂದ ಕಳುಹಿಸಲ್ಪಟ್ಟ ಆ ಒಂದು ರಾಯಭಾರಿಗಳು ಅಲ್ಲಿದ್ದುಕೊಂಡು ನಮ್ಮ ದೇಶವನ್ನು ಪ್ರತಿನಿಧಿಸುತ್ತಾರೆ. ಹೌದು ಪ್ರಿಯರೇ, ಅದೇ ರೀತಿಯಲ್ಲಿ ನಾವು ನೋಡುವುದಾದರೆ, ನಾವು ಈ ಭೂಲೋಕದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿ ಜೀವಿಸಲು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನನ್ನು ಪ್ರತಿಬಿಂಬಿಸಲು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನನ್ನು ಪ್ರತಿನಿಧಿಸಲು ಕರೆಯಲ್ಪಟ್ಟಿದ್ದೇವೆ. ಪ್ರಿಯರೇ, we are called to reflect Christ. We are also called to represent Christ in this life, dear friends. ಈ ರೀತಿಯಾದಂಥ ಒಂದು ಜವಾಬ್ದಾರಿಯನ್ನು ದೇವರು ನಮ್ಮ ಪ್ರತಿಯೊಬ್ಬೊಬ್ಬರಿಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಪ್ರಿಯರೇ, ಆ ಒಂದು ನಿಟ್ಟಿನಲ್ಲಿ ಇಂದು ನಾವು ಓದಿ ಕೇಳಿದ ವಾಕ್ಯ ಭಾಗಗಳನ್ನು ನಾವು ಗಮನಿಸುವುದಾದರೆ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 7-13 ವಚನಗಳು. ರಾಯಭಾರಿಗಳಾಗಿರುವ ತನ್ನ ಶಿಷ್ಯರನ್ನು ಯೇಸು ಸ್ವಾಮಿ ಒಂದು ನಿಯೋಗದ ಮೇರೆಗೆ ಅವರನ್ನು ಕಳುಹಿಸಿಕೊಡುತ್ತಿದ್ದಾನೆ. ಇದುವರೆಗೆ ಯೇಸು ಸ್ವಾಮಿಯೊಟ್ಟಿಗೆ ಇದ್ದಂಥ ಅವರು ಯೇಸು ಸ್ವಾಮಿಯಿಂದ ಅನೇಕ ಬೋಧನೆಗಳನ್ನು, ತರಬೇತಿಗಳನ್ನು ಪಡೆದುಕೊಂಡವರಾಗಿ ಈಗ ತಮ್ಮದೇ ಆದಂಥ ಸೇವಾ ಕ್ಷೇತ್ರಗಳನ್ನು ನಿರ್ಮಿಸಲು ಯೇಸು ಸ್ವಾಮಿ ಅವರನ್ನು ಕಳುಹಿಸಿಕೊಡುತ್ತಿದ್ದಾನೆ. ಆ ಹೋಗುವಂಥ ಶಿಷ್ಯರು ಯೇಸು ಸ್ವಾಮಿಯನ್ನು ಪ್ರತಿನಿಧಿಸಬೇಕಾಗಿತ್ತು. ದೇವರ ರಾಜ್ಯದ ರಾಯಭಾರಿಗಳಾಗಿ
ಒಂದು ಹೊಸ ಸಂದೇಶವನ್ನು ಅವರು ತೆಗೆದುಕೊಂಡು ಹೋಗಬೇಕಾಗಿತ್ತು ಪ್ರಿಯರೇ. ಈ ಒಂದು ಶ್ರೇಷ್ಠವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆ ಶಿಷ್ಯರು ಇಬ್ಬಿಬ್ಬರಾಗಿ ಹೋಗುವುದನ್ನು ನಾವು ವಾಕ್ಯ ಭಾಗದಲ್ಲಿ ಗಮನಿಸುತ್ತೇವೆ. ಅವರು ಹೋಗುವಾಗ ಯೇಸು ಸ್ವಾಮಿ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತಾನೆ. ಅದೇ ಅಧ್ಯಾಯದ 8ನೇ ವಚನವನ್ನು ನಾವು ನೋಡುವಾಗ, ಕೋಲು ಹೊರತು ದಾರಿಗೆ ಏನೂ ತಕೊಂಡು ಹೋಗಬೇಡಿರಿ, ಬುತ್ತಿ, ಹಸಿಬೆ, ಹಮ್ಮಣಿಯಲ್ಲಿ ದುಡ್ಡು ಬೇಡ, 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡಿರಿ ಎನ್ನುವಂಥ ಈ ವಿಚಾರಗಳನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಿದ್ದಾನೆ. ಒಂದು ರೀತಿಯಲ್ಲಿ ಯೇಸು ಸ್ವಾಮಿ ಈ ವಾಕ್ಯಗಳನ್ನು ಹೇಳುವಾಗ, ನೀವು ದೇವರ ಕೆಲಸಕ್ಕಾಗಿ ಹೋಗುತ್ತಿರುವಾಗ, ನೀವು ದೇವರ ರಾಯಭಾರಿಗಳಾಗಿ ಹೋಗುತ್ತಿರುವಾಗ, ದೇವರ ರಾಜ್ಯದ ಪ್ರತಿನಿಧಿಗಳಾಗಿ ಹೋಗುತ್ತಿರುವಾಗ, ನಿಮ್ಮ ಅಗತ್ಯತೆಗಳ ಬಗ್ಗೆ, ನಿಮ್ಮ ಅವಶ್ಯಕತೆಗಳ ಬಗ್ಗೆ ನೀವು ಚಿಂತಿಸುವಂಥದ್ದು ಬೇಡ, ಅವೆಲ್ಲವನ್ನ ದೇವರು ಒದಗಿಸುತ್ತಾನೆ ಎನ್ನುವಂಥ ಒಂದು ಆಶ್ವಾಸನೆಯನ್ನು ಯೇಸು ಸ್ವಾಮಿ ಈ ವಾಕ್ಯಗಳ ಮೂಲಕ ಕೊಡುವವನಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಮ್ಮನ್ನು ಜೀವಿಸಲು ದೇವರು ಕರೆದಿರುವಾಗ, ಈ ಲೋಕದಲ್ಲಿ ಆತನನ್ನು ಪ್ರತಿಬಿಂಬಿಸಲು ದೇವರು ನಮ್ಮನ್ನು ಕರೆದಿರುವಾಗ, ನಮ್ಮ ಪ್ರತಿಯೊಬ್ಬೊಬ್ಬರ ಅಗತ್ಯತೆಗಳನ್ನು, ಅವಶ್ಯಕತೆಗಳನ್ನು ಆತನು ಪೂರೈಸುವಂಥ ದೇವರಾಗಿದ್ದಾನೆ. ಹೌದು ಪ್ರಿಯರೇ, ಅದಕ್ಕಾಗಿಯೇ ವಾಕ್ಯ ಹೇಳುವಂಥದ್ದು, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಉಳಿದದೆಲ್ಲವೂ ದೇವರು ನಿಮಗೆ ಅನುಗ್ರಹಿಸಿ ಕೊಡುತ್ತಾನೆಂಬುದಾಗಿ. ಪ್ರಿಯರೇ, ಇಂದು ನಮ್ಮ ಆದ್ಯತೆ ಏನಾಗಿದೆ? ಆರ್ ವಿ ಸೋ ವರ್ಡ್ ಅಬೌಟ್ ಅವರ್ ಓನ್ ಲಿವಿಂಗ್ ಇನ್ ಟುಡೇಸ್ ವರ್ಲ್ಡ್? ಎಷ್ಟರ ಮಟ್ಟಿಗೆ ನಾನು ಆಸ್ತಿ ಐಶ್ವರ್ಯವನ್ನು ಶೇಖರಣೆ ಮಾಡುತ್ತಿದ್ದೇನೆ, ಎಲ್ಲಿ ನಾನು ಎಷ್ಟು ಸೇವಿಂಗ್ಸನ್ನು ನಾನು ಇಟ್ಟಿದ್ದೇನೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎನ್ನುವಂಥ ಆಲೋಚನೆಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು, ನಿನಗೆ ಏನು ಅಗತ್ಯವೋ ನಿನ್ನ ಅವಶ್ಯವನ್ನು ದೇವರು ಪೂರ್ತಿಗೊಳಿಸುತ್ತಾನೆ. ನಾವು ಮಾಡಬೇಕಾದದ್ದು ದೇವರ ಮೇಲೆ ಭಾರವನ್ನು ಹಾಕುತ್ತಾ, ದೇವರನ್ನು ಸಂಪೂರ್ಣವಾಗಿ ನಂಬುತ್ತಾ ಈ ಲೋಕದ ಯಾತ್ರೆಯಲ್ಲಿ ಪಯಣಿಸಬೇಕಾಗಿದೆ ಪ್ರಿಯರೇ. ಈ ವಾಕ್ಯಗಳನ್ನು ಯೇಸು ಸ್ವಾಮಿ ಹೇಳುವಾಗ, ಒಂದು ವೇಳೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಿರುವಂಥ ಒಂದು ಸಂಗತಿ, ನೀವು ಸಂಪೂರ್ಣವಾಗಿ ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ಟೋಟಲ್ ಡಿಪೆಂಡೆನ್ಸ್ ಆನ್ ಗಾಡ್, ಕಂಪ್ಲೀಟ್ ಡಿಪೆಂಡೆನ್ಸ್ ಆನ್ ಗಾಡ್ is what God is expecting from his children, dear friends. ಈ ರೀತಿಯಾದಂಥ ಒಂದು ರಾಯಭಾರಿಗಳಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳುಹಿಸಿಕೊಡುತ್ತಾನೆ. ಅದೇ ರೀತಿಯಲ್ಲಿ ಪ್ರಿಯರೇ, ಇಂದು ಈ ಲೋಕದ ಯಾತ್ರೆಯಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿ ನಾವು ಜೀವಿಸುವಾಗ, ನಾವು ಸದಾ ಕಾಲದಲ್ಲಿಯೂ ದೇವರ ರಾಜ್ಯದ ಚಿಂತನೆಗಳನ್ನು ಮಾಡುತ್ತಾ, ದೇವರ ರಾಜ್ಯವನ್ನು ಆದ್ಯತೆಗೊಳಿಸುತ್ತಾ ನಾವು ಜೀವಿಸಬೇಕಾಗಿದೆ. ಇನ್ನು ಬೇರೆ ವಿಚಾರಗಳು ಅವೆಲ್ಲವುಗಳನ್ನು ದೇವರು ನಮಗೆ ಒದಗಿಸಿಕೊಡುತ್ತಾನೆ ಪ್ರಿಯರೇ. ಸೊ ಟುಡೇ ವಾಟ್ ಈಸ್ ಅವರ್ ಫೋಕಸ್? ಯಾವುದು ನಮ್ಮ ಆದ್ಯತೆ ಆಗಿದೆ ಎಂಬುದಾಗಿ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ರಾಯಭಾರಿಗಳಾಗಿ ಕಳುಹಿಸುವಾಗ ಇನ್ನಿತರೆ ಜನರ ಜೀವಿತವನ್ನು ಒಂದು ಮುಟ್ಟಲು ಹಾಗೂ ಇನ್ನಿತರೆ ಜನರ ಜೀವಿತದಲ್ಲಿ ಒಂದು ಅರ್ಥವನ್ನು ಮೂಡಿಸಲು ಆತನು ತನ್ನ ಶಿಷ್ಯರನ್ನು ಕಳುಹಿಸಿಕೊಟ್ಟನೆಂಬುದಾಗಿ ನೋಡುತ್ತೇವೆ. 12ನೇ ವಚನವನ್ನು ನಾವು ನೋಡುವಾಗ, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸಾರಿರಿ, ದೆವ್ವಗಳನ್ನು ಬಿಡಿಸಿ ಗುಣಪಡಿಸಿರಿ ಎಂಬುದಾಗಿ. ಹೌದು ಪ್ರಿಯರೇ, ಸುಮ್ಮನೆ ಏನೋ ಹಾಗೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳುಹಿಸಿಕೊಡಲಿಲ್ಲ. ಅವರಿಗೆ ದೆವ್ವಗಳನ್ನು ಬಿಡಿಸುವಂಥ ಅಧಿಕಾರವನ್ನು ಕೊಟ್ಟನು. ರೋಗಿಗಳನ್ನು ಗುಣ ಮಾಡುವಂಥ ಅಧಿಕಾರವನ್ನು ಸ್ವಾಮಿ ಆತನ ಶಿಷ್ಯರಿಗೆ ಕೊಟ್ಟನು. ದೇವರ ರಾಜ್ಯದ ಶುಭ ಸಂದೇಶವನ್ನು ಸಾರುವಂಥ ಆ ಒಂದು ಬಾಧ್ಯತೆಯನ್ನು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೊಟ್ಟನು ಪ್ರಿಯರೇ. ಇದು ಒಂದು ಶ್ರೇಷ್ಠವಾದಂಥ ಒಂದು ಜವಾಬ್ದಾರಿ. ನೀವು ಹೋಗುವಲ್ಲೆಲ್ಲ ನೀವು ಜನರ ಜೀವಿತದಲ್ಲಿ ಒಂದು ಅರ್ಥವನ್ನು ಮೂಡಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕಳುಹಿಸಿಕೊಡುತ್ತಾನೆ. ಹೌದು ಪ್ರಿಯರೇ, ಹರಿಯುವಂಥ ನೀರು, ನದಿಯೋಪಾದಿಯಲ್ಲಿ ಹರಿಯುವಂಥ ನೀರು ಎಲ್ಲೆಲ್ಲಿ ಹೋಗಿ ಮುಟ್ಟುತ್ತದೋ, ಯಾವ ಸ್ಥಳದಲ್ಲಿ ಹರಿಯುತ್ತದೋ ಅಲ್ಲಿ ಜೀವ ಉಂಟಾಗುತ್ತದೆ ಪ್ರಿಯರೇ. ಅಲ್ಲಿ ಹೊಸ ಬೆಳೆಗಳು ಉಂಟಾಗುತ್ತವೆ, ಗಿಡ ಮರಗಳು ಹುಟ್ಟಿಕೊಳ್ಳುತ್ತವೆ,
ಹೊಸದಾದಂಥ ಜೀವನ ಅಲ್ಲಿ ಉತ್ಪತ್ತಿಯಾಗ್ತದೆ. ಅದೇ ರೀತಿಯಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ನಮ್ಮನ್ನು ಹರಿಯುವ ನದಿಯೋಪಾದಿಯಲ್ಲಿ ಈ ಲೋಕದಲ್ಲಿ ಕಳುಹಿಸಿಕೊಡುವಾಗ ನಾವು ಎಲ್ಲೇ ಇರಲಿ, ಏನೇ ಮಾಡಲಿ, ಯಾವುದೇ ಸನ್ನಿವೇಶದಲ್ಲಿ ದೇವರು ನಮ್ಮನ್ನು ಕರೆದಿದ್ದರೂ ಸಹ ದೇವರ ರಾಜ್ಯಕ್ಕೆ, ಜನರಿಗೆ ಒಂದು ಅರ್ಥವನ್ನು ಮೂಡಿಸಲು ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ಆತನ ವಿಚಾರವಾಗಿ ಸಾರಿ ತಿಳಿಸಲು, ಆತನಿಗೆ ಸಾಕ್ಷಿಗಳಾಗಿ ಜೀವಿಸಲು ಯೇಸು ಸ್ವಾಮಿ ನಮ್ಮನ್ನು ಕರೆಯುತ್ತಿದ್ದಾನೆ. ಪ್ರಿಯರೇ, ಅನೇಕ ಅನ್ಯಾಯದಿಂದ, ದಬ್ಬಾಳಿಕೆಯಿಂದ ಒಳಪಟ್ಟಿರುವಂಥ ಜನರ ಜೀವಿತಗಳನ್ನು ಬಿಡಿಸಲು, ನೊಂದ ಮನದವರಿಗೆ ಗುಣವನ್ನು, ಸ್ವಸ್ಥತೆಯನ್ನು ಅನುಗ್ರಹಿಸಲು, ಮುರಿದ ಮನಗಳನ್ನು ಒಟ್ಟುಗೂಡಿಸಲು ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ಪ್ರಿಯರೇ, ಈ ರೀತಿಯ ಒಂದು ರಾಯಭಾರಿಯಾಗಿ ನಾವು ಜೀವಿಸುವಾಗ ದೇವರ ನಾಮಕ್ಕೆ ನಾವು ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಹೌದು ಪ್ರಿಯರೇ, ನಾವಿರುವಂಥ ಈ ಜೀವಮಾನದಲ್ಲಿ ಎಷ್ಟು ಜನರ ಜೀವನಕ್ಕೆ ಒಂದು ಅರ್ಥವನ್ನು ನಾವು ಮೂಡಿಸಿದ್ದೇವೆ. ಎಷ್ಟು ಜನರ ನೋವುಗಳನ್ನು ಅರ್ಥೈಸಿಕೊಂಡವರಾಗಿ, ಅವರ ನೋವಿಗೆ ಒಂದು ಮದ್ದಾಗಿ, ಒಂದು ಔಷಧವಾಗಿ ನಾವಿದ್ದೇವೆ. ಪ್ರಿಯರೇ, ವಾಟ್ ಈಸ್ ಅವರ್ ಕಮಿಟ್ಮೆಂಟ್ ಟು ದ ಲೈವ್ಸ್ ಆಫ್ ಪೀಪಲ್ ಹೂ ಆರ್ ಅರೌಂಡ್ ಅಸ್ ಟುಡೇ? ದೇವರು ನಮ್ಮನ್ನು ಅನೇಕ ರೀತಿಯಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ತನ್ನ ಸಾಕ್ಷಿಯಾಗಿ ಜೀವಿಸಲು ಕರೆದಿರುವಾಗ ನಮ್ಮ ಸಮರ್ಪಣೆ ಏನಾಗಿದೆ ಎಂಬುದಾಗಿ ನಾವು ಖಂಡಿತವಾಗಿಯೂ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ. ನಾವು ಓದಿ ಕೇಳಿಸಿಕೊಂಡ ಹಳೆಯ ಒಡಂಬಡಿಕೆಯ ಭಾಗ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 1-9 ವಚನಗಳು. ಇಸ್ರಾಯೇಲ್ ಜನರನ್ನು ಮುನ್ನಡೆಸಲು ಯೆಹೋಶುವನನ್ನು ದೇವರು ಆರಿಸಿಕೊಳ್ಳುತ್ತಾನೆ. ಯೆಹೋಶುವನನ್ನು ಆರಿಸಿಕೊಂಡದ್ದು ಅದು ಬಹಳ ವಿಶೇಷವಾದಂಥ ಒಂದು ಸಂಗತಿಯಾಗಿತ್ತು. ಇನ್ನೇನು ಮೋಶೆಯ ನಿಧನದ ನಂತರ ಈ ಜನರನ್ನು ಮುನ್ನಡೆಸಲು ದೇವರು ಯೆಹೋಶುವನನ್ನು ಆರಿಸಿಕೊಳ್ಳುತ್ತಾರೆ. ಆತನನ್ನು ಆರಿಸಿಕೊಂಡು ಆತನಿಗೆ ಹೇಳುವಂಥ ಮಾತುಗಳು, ಸದಾಕಾಲಕ್ಕೂ ನೀನು ದೇವರ ವಾಕ್ಯವನ್ನು ಧ್ಯಾನಿಸು, ಅದರಿಂದ ಎಡಕ್ಕಾದರೂ ಬಲಕ್ಕಾದರೂ ತಿರುಗಬೇಡ ಎಂಬುದಾಗಿ ಆತನಿಗೆ ಈ ವಾಕ್ಯಗಳನ್ನು ಹೇಳುತ್ತಿದ್ದಾನೆ. ದೇವರ ಪ್ರಸನ್ನತೆ ಆತನ ಸಂಗಡ ಸದಾಕಾಲವೂ ಇರುವುದು ಎನ್ನುವಂಥ ಒಂದು ಆಶ್ವಾಸನೆಯನ್ನು ದೇವರು ಯೆಹೋಶುವನಿಗೆ ಕೊಡುತ್ತಿದ್ದಾನೆ. ಪ್ರಿಯರೇ, ಆ ವಾಕ್ಯ ಭಾಗವನ್ನು ನಾವು ಓದುವಾಗ ಸುಮಾರು 3 ಬಾರಿ ಧೈರ್ಯದಿಂದಿರು, ಭಯಪಡಬೇಡವೆಂಬುದಾಗಿ ದೇವರು ಯೆಹೋಶುವನಿಗೆ ಹೇಳುತ್ತಿದ್ದಾನೆ. ವಾಟ್ ಮೇ ಬಿ ದ ರೀಸನ್? ಅಷ್ಟೊಂದು ಹೆದರಿದನ ಯೆಹೋಶುವನಲ್ಲಿ, ಅಷ್ಟೊಂದು ಭಯವಿತ್ತ ಎಂಬುದಾಗಿ ನೋಡುವುದಾದರೆ ಖಂಡಿತ ಇರಬಹುದೆಂಬುದಾಗಿ ನಾವು ನೆನೆಸ್ತೇವೆ. ವೈ? ಬಿಕಾಸ್ ದ ಪೀಪಲ್ ಆಫ್ ಇಸ್ರಾಯೇಲ್ ವೇರ್ ಲೈಕ್ ದಟ್. ಇಸ್ರಾಯೇಲ್ ಜನರ ಜೀವಿತವನ್ನು ನಾವು ನೋಡುವಾಗ ಒಂದು ಕಡೆಯಲ್ಲಿ ಯೆಹೋಶುವನು ಮೋಶೆಯ ಆ ಒಂದು ಸ್ಥಾನವನ್ನು ತುಂಬಿಸಬೇಕಾಗಿತ್ತು. ಹಿ ಹ್ಯಾಡ್ ಟು ರೀಪ್ಲೇಸ್ ಅ ಗ್ರೇಟ್ ಲೀಡರ್ ಲೈಕ್ ಮೋಸಸ್. ಬಹಳ ಶ್ರೇಷ್ಠವಾದಂಥ, ಅತಿ ದೊಡ್ಡದಾದಂಥ ಒಂದು ಜವಾಬ್ದಾರಿ. ಮತ್ತೊಂದು ಕಡೆ ಇಸ್ರಾಯೇಲ್ ಜನರನ್ನು ಮುನ್ನಡೆಸುವಂಥ ಒಂದು ಕಾರ್ಯ ಅದು ಅಷ್ಟು ಸುಲಭದ ಒಂದು ಕಾರ್ಯವಾಗಿರಲಿಲ್ಲ. ವಿಮೋಚನಾ ಕಾಂಡ 32ನೇ ಅಧ್ಯಾಯ 9ನೇ ವಚನವನ್ನು ನಾವು ನೋಡುವುದಾದರೆ, ದೇವರ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ ಯಾರು? ಇಸ್ರಾಯೇಲ್ ಜನರು. ದೇವರ ಆಜ್ಞೆಯನ್ನು ಲಾಲಿಸದೇ ಇರುವಂಥ ಜನರು ಅವರಾಗಿದ್ದಾರೆ. ದೇವರ ಆಜ್ಞೆಯನ್ನು ಮೀರುವಂಥ ಜನರು, ದೇವರ ವಿರುದ್ಧವಾಗಿ ಗುಣಗುಟ್ಟುವಂಥ ಜನರು, ದೇವರ ಸೇವಕರನ್ನು ನಿಂದಿಸುವಂಥ ಜನರು ಇವರಾಗಿದ್ದಾರೆ. ಈ ರೀತಿಯಾದಂಥ ಜನರನ್ನು ಯೆಹೋಶುವನು ಮುನ್ನಡೆಸಬೇಕಾಗಿತ್ತು. ಖಂಡಿತವಾಗಿಯೂ ಆತನಲ್ಲಿ ಒಂದು ಭಯ, ಆತನಲ್ಲಿ ಒಂದು ಭೀತಿ, ಒಂದು ಆತಂಕ, ಇವೆಲ್ಲವನ್ನು ಗಮನಿಸಿ ದೇವರು ಆತನಿಗೆ 3 ಬಾರಿ ಧೈರ್ಯದಿಂದಿರು, ಭಯಪಡಬೇಡವೆಂಬುದಾಗಿ ಆಶ್ವಾಸನೆಯನ್ನು ನೀಡುತ್ತಿದ್ದಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವೇಳೆಗಳಲ್ಲಿ ನಾವು ಎದುರುಗೊಳ್ಳುವಂಥ ಸವಾಲುಗಳು ನಮಗಿಂತಲೂ ಬಹಳ ಗಟ್ಟಿಯಾದಂಥ, ಭಯಂಕರವಾದಂಥ, ದೊಡ್ಡದಾಗಿರುವಂಥ ಸವಾಲುಗಳಾಗಿರಬಹುದು. ಅನೇಕ ವೇಳೆಗಳಲ್ಲಿ ಪ್ರಿಯರೇ, ನಮಗಿಂತಲೂ ಉನ್ನತ ಸ್ಥಾನದಲ್ಲಿ, ಅಧಿಕಾರದಲ್ಲಿರುವಂಥ ಜನರ ವಿರುದ್ಧವಾಗಿ ಸತ್ಯವನ್ನು ಮಾತನಾಡುವಂಥ ಸನ್ನಿವೇಶಗಳನ್ನು ನಾವು ಎದುರಿಸಬಹುದು.
ಆ ರೀತಿಯ ಸನ್ನಿವೇಶಗಳಲ್ಲಿ ದೇವರು ನಮಗೂ ಸಹ ಈ ಅಭಯ ವಚನವನ್ನು ಕೊಡುತ್ತಿದ್ದಾನೆ. ಧೈರ್ಯದಿಂದಿರು, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ಈ ಲೋಕದ ಸವಾಲುಗಳು ಬಹಳ ದೊಡ್ಡದಾಗಿ ಕಾಣಿಸಿಕೊಳ್ಳುವಾಗ, the problems in our life might be mighty, but then there is always a God who is almighty, who is beside us. ಮಹಾ ಸರ್ವಶಕ್ತನಾಗಿರುವ ದೇವರು ನಮ್ಮ ಸಂಗಡ ಇರುವಾಗ ಇರುವಂಥ ಎಲ್ಲ ಸಮಸ್ಯೆಗಳನ್ನು, ಸವಾಲುಗಳನ್ನು ನಾವು ಎದುರಿಸಲು ಶಕ್ತರಾಗುತ್ತೇವೆ ಪ್ರಿಯರೇ. ಆ ರೀತಿಯಾದಂಥ ಪ್ರಸನ್ನತೆಯನ್ನು ನಮ್ಮ ಮಧ್ಯದಲ್ಲಿ ಈ ಲೋಕದ ಯಾತ್ರೆಯಲ್ಲಿ ದೇವರು ಇರಮಾಡಿಸುತ್ತಾನೆ. ಆದ ಕಾರಣವೇ ಅತಿ ಶ್ರೇಷ್ಠವಾದ ರಾಯಭಾರಿಗಳಾಗಿ ನಾವು ಜೀವಿಸಲು ಸಾಧ್ಯವಾಗುತ್ತದೆ ಪ್ರಿಯರೇ. ಹೌದು ಪ್ರಿಯರೇ, ಈ ರೀತಿಯಾದಂಥ ಒಂದು ಜೀವನಕ್ಕೆ ದೇವರು ನಮ್ಮನ್ನು ಕರೆಯುತ್ತಿದ್ದಾನೆ. ಈ ಲೋಕದ ಜೀವನದ ಸವಾಲುಗಳು, ಸಮಸ್ಯೆಗಳು ಅದು ಅನೇಕವಿರಬಹುದು. ಅವೆಲ್ಲವುಗಳನ್ನು ಎದುರಿಸುವಂಥ ಧೈರ್ಯವನ್ನು, ಸ್ಥಿರಚಿತ್ತವನ್ನು ದೇವರು ನಮಗೆ ಅನುಗ್ರಹಿಸುವುದರ ಮೂಲಕ ನಾವು ಈ ಲೋಕದ ಯಾತ್ರೆಯಲ್ಲಿ ಆತನಿಗೆ ನಂಬಿಗಸ್ತ ರಾಯಭಾರಿಗಳಾಗಿ ಜೀವಿಸಲು ಸಾಧ್ಯವಾಗುತ್ತದೆ. ನಮ್ಮ ಜೀವನದ ಯಾತ್ರೆಯನ್ನು ಮುನ್ನಡೆಸುವ ಪ್ರಿಯರೇ, ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ, ನಮ್ಮನ್ನು ರಾಯಭಾರಿಗಳಾಗಿ ಕಳುಹಿಸಿರುವಂಥದ್ದು ನಾವು ನಂಬುವಂಥ ದೇವರು, ನಮಗಾಗಿ ಪ್ರಾಣ ಕೊಟ್ಟಿರುವಂಥ ಕ್ರಿಸ್ತನು ಆತನ ರಾಯಭಾರಿಗಳಾಗಿ ಜೀವನ ಮಾಡುತ್ತಿರುವಾಗ, ಸಂಪೂರ್ಣವಾಗಿ ದೇವರನ್ನು ಆಶ್ರಯಿಸಿಕೊಳ್ಳುವ ಆತನ ರಾಯಭಾರಿಗಳಾಗಿ ಜೀವಿಸುತ್ತಿರುವಾಗ ಪ್ರಿಯರೇ, ಆತನಿಗೆ ಸಾಕ್ಷಿಯನ್ನು ನೀಡುತ್ತಾ, ಆತನ ವಿಚಾರವಾಗಿ ಸಾರಿ ತಿಳಿಸುತ್ತಾ, ಅನೇಕ ನೊಂದ ಮನದವರೊಂದಿಗೆ, ಮನ ಮುರಿದವರೊಂದಿಗೆ ನಾವು ಬೆರೆತು ಅವರಿಗೆ ಒಂದು ಔಷಧವನ್ನು ನೀಡುತ್ತಾ ಮಾತ್ರವಲ್ಲ ಪ್ರಿಯರೇ, ಧೈರ್ಯದಿಂದ ಈ ಲೋಕದ ಜೀವನದ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸುವ ಹಾಗೆ ದೇವರು ತಾನೇ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಇಟ್ ಈಸ್ ಅ ವೆರಿ ಸ್ಪೆಷಲ್ ಕಾಲಿಂಗ್. ಆತನ ರಾಯಭಾರಿಗಳಾಗಿ ಜೀವಿಸುವಂಥದ್ದು ಇಟ್ ಈಸ್ ಅ ವೆರಿ ಸ್ಪೆಷಲ್ ಕಾಲಿಂಗ್. ಟು ಲಿವ್ ಆಸ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್ ಇಸ್ ಇಂಡೀಡ್ ವೆರಿ ಸ್ಪೆಷಲ್, ಡಿಯರ್ ಫ್ರೆಂಡ್ಸ್. ಆ ರೀತಿಯ ಉದ್ದೇಶವನ್ನು ನಾವು ನಮ್ಮ ಜೀವಿತದಲ್ಲಿ ಪೂರೈಸುವ ದೇವರು ತಾನೇ ನಮ್ಮನ್ನು ಬಲಪಡಿಸಿ, ಹರಸಿ, ಆಶೀರ್ವದಿಸಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಗೆ ತಿಳಿಸಬೇಕಾದ ಪ್ರಾಮುಖ್ಯವಾದ ಪ್ರಕಟಣೆಗಳು. ಕಳೆದ 2 ವಾರದಿಂದ ನಾವು ಈ ಆನ್ಲೈನ್ ಸರ್ವಿಸ್ಗಳ ಮೂಲಕ ತಿಳಿಸಿಕೊಟ್ಟ ಹಾಗೆ ಇಂದು ನಮ್ಮ ಸಭೆಯ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ದಿವಸ. ಸಭಾಪಾಲನಾ ಸಮಿತಿಯ ಚುನಾವಣೆಗಳು 2021ರಿಂದ 2024 ಕಾಲದ ಅವಧಿಗೆ ಸಭಾಪಾಲನಾ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ಳುವಂಥ ದಿವಸ ಈ ದಿನವಾಗಿದೆ. ಇಂದು ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆಯವರೆಗೆ ಮತವನ್ನು ಚಲಾಯಿಸುವಂಥ ಸಮಯ ನಿಗದಿಯಾಗಿದೆ. ಸಭೆಯ ಆವರಣದಲ್ಲಿ ಈ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ನಿಮ್ಮ ಮತವನ್ನು ಚಲಾಯಿಸಿ ಎಲ್ಲರನ್ನ ಪ್ರೋತ್ಸಾಹಿಸುವಂತೆ, ಈ ಕಾರ್ಯದಲ್ಲಿ ಪ್ರಾರ್ಥಿಸುವಂತೆ ನಿಮ್ಮನ್ನು ನಾನು ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಪ್ರಿಯರೇ, ಈ ಸಭಾಪಾಲನಾ ಸಮಿತಿಯ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿರುವಂಥ ನಮ್ಮ ಸಭೆಯ ಸದಸ್ಯರನ್ನು ಈ ಸಮಯದಲ್ಲಿ ನಾನು ನಿಮಗೆ ಪರಿಚಯ ಮಾಡುವವನಾಗಿದ್ದೇನೆ. ಇಂಗ್ಲಿಷ್ ಆಲ್ಫಬೆಟಿಕಲ್ ಆರ್ಡರ್ನಲ್ಲಿ ಅವರ ಹೆಸರುಗಳನ್ನು ನಾನು ಓದಲು ಬಯಸುತ್ತೇನೆ. ಆದರ್ಶ್ NK 35 ವರ್ಷದ ಒಳಗೆ, ಅರುಣ್ ಕುಮಾರ್ D ಸಾಮಾನ್ಯ ವರ್ಗ, ದಾಸ್ V ಸಾಮಾನ್ಯ ವರ್ಗ, ಡೇವಿಡ್ J ಸಾಮಾನ್ಯ ವರ್ಗ, ಫ್ಲಾರೆನ್ಸ್ ನೈಟಿಂಗೆಲ್ ಮಹಿಳೆಯರ ವಿಭಾಗದಲ್ಲಿ, ಗೇಬ್ರಿಯೇಲ್ ಸತ್ಯಶೀಲ ಸಾಮಾನ್ಯ ವರ್ಗ, ಹೆನ್ರಿ ಪ್ರಸನ್ನಕುಮಾರ್ ಸಾಮಾನ್ಯ ವರ್ಗ, ಜಾನ್ ರಾಜ್ ಸಾಮಾನ್ಯ ವರ್ಗ, ಡಾಕ್ಟರ್ ಜಾಯ್ ಕ್ರೈಸ್ಟ್ 35 ವರ್ಷದ ಒಳಗಿನ ವಿಭಾಗದಲ್ಲಿ, ಕಿರಣ್ 35 ವರ್ಷದ ಒಳಗಿನ ವಿಭಾಗದಲ್ಲಿ, ಕಿರಣ್ ವಿಕ್ಟರ್ J ಸಾಮಾನ್ಯ ವರ್ಗ,
ಲಿಲ್ಲಿ ದೇವರಾಜು ಮಹಿಳೆಯರ ವಿಭಾಗ, ಮೋಹನ್ ಕುಮಾರ್ ಡಿ ಸಾಮಾನ್ಯ ವರ್ಗ, ಪಾಲ್ ಎಬ್ರಹಾಂ ಸಾಮಾನ್ಯ ವರ್ಗ, ಪ್ರಶಾಂತ್ ಕುಮಾರ್ 35 ವರ್ಷದ ಒಳಗಿನ ವಿಭಾಗ, ರಾಜಶೇಖರ್ 35 ವರ್ಷದ ಒಳಗಿನ ವಿಭಾಗ, ರವಿ ಎನ್ ಸಾಮಾನ್ಯ ವರ್ಗ, ಸಂದೀಪ್ ಎಸ್ ಸಾಮಾನ್ಯ ವರ್ಗ, ಶಬಿತ್ ಅಲೆಕ್ಸಾಂಡರ್ ಬಿಲೋ 35 ಇಯರ್ಸ್, ಶಶಿಕಲಾ ಸೈಮನ್ ಮಹಿಳೆಯರ ವಿಭಾಗ, ಸುಧಾಕರ ಜಿಎನ್ ಸಾಮಾನ್ಯ ವಿಭಾಗ ಹಾಗೂ ವೀಣಾ ದತ್ ಮಹಿಳೆಯರ ವಿಭಾಗ. ಸುಮಾರು 22 ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಈ ಚುನಾವಣೆಯಲ್ಲಿ ಕನಿಷ್ಠ 2 35 ವರ್ಷದ ಒಳಗಿನ ಅಭ್ಯರ್ಥಿಗಳನ್ನು ನೀವು ಆರಿಸಿಕೊಳ್ಳಬೇಕು. ಕನಿಷ್ಠ 2 ಮಹಿಳೆಯರನ್ನು ನೀವು ಆರಿಸಿಕೊಳ್ಳಬೇಕು. ಒಟ್ಟು 10 ಜನರಿಗೆ ನೀವು ನಿಮ್ಮ ಮತಗಳನ್ನು ಕೊಡುವುದರ ಮೂಲಕ ನೀವು ಈ ಕಾರ್ಯದಲ್ಲಿ ಮುನ್ನಡೆಯಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. 10 ಜನರನ್ನು ಆರಿಸಿಕೊಳ್ಳಬೇಕಾದಂಥ ಈ ಒಂದು ಕಾರ್ಯದಲ್ಲಿ 10 ಜನರಿಗೆ ನಿಮ್ಮ ಮತಗಳನ್ನು ನೀಡುವಂತೆ, ಅದರಲ್ಲಿ ಕನಿಷ್ಠ 2 ಯವನಸ್ಥರನ್ನು ಹಾಗೂ ಕನಿಷ್ಠ 2 ಮಹಿಳೆಯರನ್ನು ಆರಿಸಿಕೊಳ್ಳುವಂತೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇದೊಂದು ಪವಿತ್ರವಾದಂಥ ಕಾರ್ಯ. ನಮ್ಮ ಸಭೆಯ ಜೀವಿತದಲ್ಲಿ ಇದೊಂದು ಹೊಸ ಅಧ್ಯಾಯವನ್ನು ರೂಪಿಸುವಂಥ ಒಂದು ಕಾರ್ಯವಾಗಿದೆ. ಈ ಪವಿತ್ರವಾದಂಥ ಸಭೆಯ ಕಾರ್ಯದಲ್ಲಿ ಭಕ್ತಿಯಿಂದಲೂ, ದೇವರ ಮೇಲೆ ಪ್ರೀತಿಯಿಂದಲೂ, ದೇವಾಲಯದ ಮೇಲೆ ಅಭಿಮಾನದಿಂದಲೂ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತೆ ನಿಮ್ಮನ್ನು ನಾನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಮ್ಮ ಕಾಣಿಕೆಗಳನ್ನು ನಾವು ಕೂಡಿಸುವಲ್ಲಿ ಒಂದು ಸಂಕೀರ್ತನೆಯನ್ನು ಹಾಡುವ, ದೇವರ ಮಹಿಮೆಗಾಗಿ ಈ ಸಂಕೀರ್ತನೆಯನ್ನು ಹಾಡುವಾಗ ನಮ್ಮ ಮನೆಗಳಲ್ಲಿ ನಮ್ಮ ಕಾಣಿಕೆಗಳನ್ನು ಶೇಖರಿಸುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ಯೇಸು ನೀನೇ, ಯೇಸು ನೀನೇ. ಕ್ಷಿತಿಯೊಳ್ ರಕ್ಷಕನಾಗಿ ಬಂದವ ನೀನೆ, ಕ್ಷಿತಿಯೊಳ್ ರಕ್ಷಕನಾಗಿ ಬಂದವ ನೀನೆ. ಮತಿಹೀನ ದುರಿತಾಳಿ ವಂಜನ ನೀನೆ, ಮತಿಹೀನ ದುರಿತಾಳಿ ವಂಜನ ನೀನೆ. ಯೇಸು ನೀನೆ, ಯೇಸು ನೀನೆ, ಪತಿತ ಪಾವನ ಮೂರ್ತಿ ನೀನೆ. ಯೇಸು ನೀನೆ, ಯೇಸು ನೀನೆ. ವಿಸ್ತಾರ ಶಕ್ತಿ ಪ್ರಭಾವನು ನೀನೆ, ವಿಸ್ತಾರ ಶಕ್ತಿ ಪ್ರಭಾವನು ನೀನೆ. ಅಸ್ತೋಕ ಮಹಿಮಾ ಪ್ರಭಾಕರ ನೀನೆ, ಅಸ್ತೋಕ ಮಹಿಮಾ ಪ್ರಭಾಕರ ನೀನೆ. ಯೇಸು ನೀನೆ, ಯೇಸು ನೀನೆ, ಪತಿತ ಪಾವನ ಮೂರ್ತಿ ನೀನೆ. ಯೇಸು ನೀನೆ, ಯೇಸು ನೀನೆ. ಸರ್ವಾಪರಾಧವ ಕ್ಷಮಿಪನು ನೀನೆ, ಸರ್ವಾಪರಾಧವ ಕ್ಷಮಿಪನು ನೀನೆ. ಪೂರ್ವಿಯೊಳನುಪಮ ಕರುಣನು ನೀನೆ, ಪೂರ್ವಿಯೊಳನುಪಮ ಕರುಣನು ನೀನೆ. ಯೇಸು ನೀನೆ, ಯೇಸು ನೀನೆ, ಪತಿತ ಪಾವನ ಮೂರ್ತಿ ನೀನೆ. ಯೇಸು ನೀನೆ, ಯೇಸು ನೀನೆ. ಸಾಕ್ಷಾತ್ ಪರಾತ್ಪರ ಮಹಿಮಾನು ನೀನೆ, ಸಾಕ್ಷಾತ್ ಪರಾತ್ಪರ ಮಹಿಮಾನು ನೀನೆ. ಮೋಕ್ಷಾಧಿಪತಿ ಬೀರು ದಾಂಕಿತ ನೀನೆ, ಮೋಕ್ಷಾಧಿಪತಿ ಬೀರು ದಾಂಕಿತ ನೀನೆ. ಯೇಸು ನೀನೆ, ಯೇಸು ನೀನೆ, ಪತಿತ ಪಾವನ ಮೂರ್ತಿ ನೀನೆ. ಯೇಸು ನೀನೆ, ಯೇಸು ನೀನೆ, ಪತಿತ ಪಾವನ ಮೂರ್ತಿ ನೀನೆ. ಯೇಸು ನೀನೆ, ಯೇಸು ನೀನೆ, ಯೇಸು ನೀನೆ, ಯೇಸು ನೀನೆ. ಪ್ರಾರ್ಥನೆ ಮಾಡೋಣ.
ಜೀವಿಸುವ ದೇವರಾಗಿರುವ ಯೇಸು ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ನೆರೆದು ಬಂದಿರುವ ನಮ್ಮನ್ನು ಕರುಣಿಸೆಂಬುದಾಗಿ ಪ್ರಾರ್ಥಿಸುತ್ತಾ, ನಿನ್ನ ನಂಬಿಗಸ್ತಿಕೆಗಾಗಿ ನಿನ್ನ ಕಾಯುವಿಕೆಗಾಗಿ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ನಮ್ಮ ಪ್ರತಿಯೊಬ್ಬೊಬ್ಬರ ಅವಶ್ಯಕತೆಗಳನ್ನು ಪೂರೈಸುತ್ತಾ, ನಮ್ಮ ಕಣ್ಣೀರೆಲ್ಲವನ್ನು ಒರೆಸುತ್ತಾ, ಕುಂದುಕೊರತೆಗಳನ್ನು ನೀಗಿಸುತ್ತಾ, ನಿತ್ಯಕ್ಕೂ ನಮ್ಮನ್ನು ಹಸಿರುಗಾವಲುಗಳಲ್ಲಿ ತಂಗಿಸುವ ಒಳ್ಳೆಯ ಕುರುಬನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ಕರ್ತನೇ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ, ನಮ್ಮ ಮನೆಗಳಲ್ಲಿ ವಾಸವಾಗಿರುವುದಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ಎಲ್ಲ ಕೇಡು ಗಂಡಾಂತರಗಳಿಂದ, ಸೈತಾನನ ಶೋಧನೆಗಳಿಂದ, ಅಡ್ಡಿ ಆತಂಕದಿಂದ ನೀನು ನಮ್ಮನ್ನು ಪಾರು ಮಾಡುತ್ತಾ ಇದುವರೆಗೆ ಕಾಪಾಡುತ್ತಾ ಬಂದಿರುವುದಕ್ಕಾಗಿ ನಿನಗೆ ನಾವು ವಂದನೆಗಳನ್ನು ಅರ್ಪಿಸುತ್ತೇವೆ. ಹೌದು ಸ್ವಾಮಿ, ಈ ದಿವಸವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ನಮ್ಮ ಸಭೆಯ ಜೀವಿತದಲ್ಲಿ ಈ ದಿನ ಬಹಳ ಪವಿತ್ರವಾದಂಥ ಒಂದು ದಿವಸವಾಗಿದೆ. ಹೌದು ಕರ್ತನೇ, ಸಭಾಪಾಲನ ಸಮಿತಿಯ ಸದಸ್ಯರನ್ನು ಆಯ್ದುಕೊಳ್ಳುವಂಥ ಈ ದಿವಸದಂದು ನಿನ್ನ ಪ್ರಸನ್ನತೆ ನಮ್ಮ ಮಧ್ಯೆ ಇರಲೆಂಬುದಾಗಿ ನಾವು ಬೇಡುತ್ತೇವೆ. ಹೌದು ಕರ್ತನೇ, ಈ ಸಭಾಪಾಲನಾ ಸಮಿತಿಯ ಚುನಾವಣೆಯಲ್ಲಿ ಕರ್ತನೆ ಸ್ಪರ್ಧಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೀನಿವರನ್ನು ಬಲಪಡಿಸುವ ದೇವರಾಗಿದ್ದುಕೊಂಡು ನಿನ್ನ ಸಭೆಯ ಸೇವೆಯನ್ನು ಮಾಡಲು ಮುಂಬಂದಿರುವಾಗ ಅವರೆಲ್ಲರನ್ನ ಹರಸಿ ಆಶೀರ್ವಾದ ಮಾಡೆಂಬುದಾಗಿ ಬೇಡುತ್ತೇವೆ. ಹೌದು ಕರ್ತನೆ, 10 ಜನರನ್ನು ಆರಿಸಿಕೊಳ್ಳಬೇಕಾದಂಥ ಸನ್ನಿವೇಶದಲ್ಲಿ ಕರ್ತನೆ, ಈ ಕಾರ್ಯವನ್ನು ನಿನ್ನ ಮೂಲಕ ನಿನ್ನ ಜನರಾಗಿರುವ ಸಭಿಕರು ಮಾಡುವಾಗ ಅವರೆಲ್ಲರಿಗೆ ಬೇಕಾದಂಥ ಜ್ಞಾನ ವಿವೇಕವನ್ನು, ನಿನ್ನ ಪವಿತ್ರಾತ್ಮನ ವರದಾನಗಳನ್ನು ಅನುಗ್ರಹಿಸೆಂಬುದಾಗಿ ಬೇಡುತ್ತೇವೆ. ನೀನು ತಾನೇ ಸ್ವಾಮಿ ಅವರ ಸಂಗಡ ಇರುವಾತನಾಗಿದ್ದುಕೊಂಡು ಮತವನ್ನು ಚಲಾಯಿಸುವಾಗ ನಿನ್ನ ಆತ್ಮನ ಮೂಲಕ ಅವರನ್ನು ಅಭಿಷೇಕಿಸಿ ಕರ್ತನೆ ಅವರ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತಾ ಕರ್ತನೆ ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಹಾಗೆ ನೀನೆ ಅವರೆಲ್ಲರನ್ನ ಬಲಪಡಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೌದು ಕರ್ತನೆ, ಈ ಪವಿತ್ರವಾದ ದಿವಸದಂದು ಒಳ್ಳೆಯ ವಾತಾವರಣವನ್ನು ಅನುಗ್ರಹ ಮಾಡೆಂಬುದಾಗಿ ಬೇಡುತ್ತಾ, ಯಾವ ಅಡ್ಡಿ ಆತಂಕಗಳು, ಸೈತಾನನ ಶೋಧನೆಗಳು, ಅಂಧಕಾರದ ಶಕ್ತಿಗಳು ನಿನ್ನ ದೇವಾಲಯದ ಸಮೀಪಕ್ಕೂ ಬಾರದ ಹಾಗೆ ಕರ್ತನೆ, ನೀನು ತಾನೇ ಈ ಇಡೀ ಆವರಣವನ್ನು ನಿನ್ನ ಆತ್ಮನ ಮೂಲಕ ಅಭಿಷೇಕಿಸಿ ನಿನ್ನ ಪರಿಶುದ್ಧವಾದ ರಕ್ತದ ಮೂಲಕ ಸ್ವಾಮಿ ನಮ್ಮೆಲ್ಲರನ್ನ ಪ್ರತಿಷ್ಠೆಗೊಳಿಸುತ್ತಾ ಸಮಾಧಾನದಿಂದಲೂ ಶಾಂತಿಯುತವಾದ ರೀತಿಯಲ್ಲಿ ಈ ಕಾರ್ಯವನ್ನು ಸಭಿಕರಾಗಿರುವ ಎಲ್ಲರೂ ಸಹ ಮಾಡಿ ಮುಗಿಸಲು, ನಿನ್ನ ನಾಮಕ್ಕೆ ಘನತೆಯನ್ನು ಸಲ್ಲಿಸಲು ನೀನೆ ನಮ್ಮೆಲ್ಲರನ್ನ ಬಲಪಡಿಸೆಂಬುದಾಗಿ ಬೇಡುತ್ತೇವೆ. ಹೌದು ಕರ್ತನೆ, ಈ ಕಾರ್ಯದ ಮೂಲಕ ನಿನ್ನೊಬ್ಬನಿಗೆ ಎಲ್ಲ ಘನಮಾನ ಮಹಿಮೆಯನ್ನು ಸಲ್ಲಿಸುತ್ತಾ ಇದರ ಮೂಲಕ ಸಭೆಯ ಜೀವನವು ಮುನ್ನಡೆಯಲಿ, ನಿನ್ನ ರಾಜ್ಯವು ಕಟ್ಟಲ್ಪಡಲೆಂಬುದಾಗಿ ಬೇಡಿ ನಿನ್ನ ವಿಶೇಷವಾದ ಆಶೀರ್ವಾದಕ್ಕಾಗಿ ನಾವು ಬಯಸುತ್ತೇವೆ. ಹೌದು ಕರ್ತನೆ, ನಮ್ಮ ಪ್ರತಿಯೊಬ್ಬೊಬ್ಬರ ಕುಟುಂಬಗಳಲ್ಲಿ ನೀನು ನಮ್ಮ ಕುಟುಂಬದ ಯಜಮಾನನೂ ರಾಜನೂ ಆಗಿರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಕುಟುಂಬಗಳನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಸಭೆ ಎನ್ನುವ ದೊಡ್ಡ ಕುಟುಂಬವನ್ನು ಸ್ವಾಮಿ ನಿನ್ನ ಕೈಗಳಲ್ಲಿ ಅರ್ಪಿಸಿಕೊಡುತ್ತೇವೆ. ನೀನು ತಾನೇ ನಮ್ಮನ್ನು ಮುನ್ನಡೆಸು, ಬಲಪಡಿಸು, ಪ್ರೀತಿ, ವಿಶ್ವಾಸ, ಐಕ್ಯತೆಯನ್ನು ದಯಪಾಲಿಸಿಕೊಟ್ಟು ನೀನೇ ನಿನ್ನ ಆತ್ಮನ ಮೂಲಕ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಅಭಿಷೇಕಿಸುತ್ತಾ ನಿನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸೆಂಬುದಾಗಿ ನಾವು ಬೇಡುತ್ತೇವೆ. ಹೌದು ಕರ್ತನೆ, ತಿರುಗೊಂದಾವರ್ತಿ ನೀನು ನಾವು ಮಾಡುವಂಥ ಪ್ರಾರ್ಥನೆಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ, ಉತ್ತರವನ್ನು ಅನುಗ್ರಹಿಸಿಕೊಡುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯದ ಮೂಲಕ ನಿನ್ನೊಬ್ಬನಿಗೆ ಎಲ್ಲ ಘನಮಾನ ಮಹಿಮೆಯುಂಟಾಗಲಿ. ಯೇಸುವಿನ ಪವಿತ್ರವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಬರುತ್ತೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮನ್ನು ದಾಹರಣೆಯುತ್ತು ನಮಗೆ ದಯಪಾಲಿಸು. ನಾವು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದೆ, ಕೇಡಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವಿದೆ ಸ್ವಾಮಿ, ಆಮೇನ್. ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವರ ಶಾಂತಿಯು, ಸಮಾಧಾನವು, ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆಯು, ಸಹವಾಸವು ನಿಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿದ್ದು ಕಾಯ್ದು ಕಾಪಾಡಲೇ, ಆಮೇನ್.